ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಇವತ್ತು ನನ್ನ ಬರ್ಡೇ ಅಂತ ನಮ್ಮ ಮನೆಯವರು ರಜೆನೇ ಹಾಕ್ಬಿಟ್ಟಿದ್ದಾರೆ ಡ್ಯೂಟಿಗೆ. ಯಾವುದೋ ವಾರ್ಡಲ್ ಇದೆಯಲ್ಲ ಏನು ಹೆಂಡತಿ ಬರ್ಡೇಗೆ ಬರೀದೆ ಆಕ್ರಿ ರಜಾ ಅಂತ ಹಂಗೆ ಹಂಗೆ ನನ್ನ ಬರ್ಡೇಗೆ ರಜೆ ಹಾಕ್ಬಿಟ್ಟಿದ್ದಾರೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಅವತ್ತು ವಿಶಾಲ್ ಮಠಲ್ಲಿ ನಾನು ಡ್ರೆಸ್ ತೊಗೊಂಡ ನೋಡಿ ತೋರಿಸಿ ನೀಟಾಗಿ ದೂರದಿಂದ ಅದನ್ನು ನಾನು ಹಾಕ್ಕೊಂಡಿದ್ದೀನಿ. ಈ ಸೆಕೆಗೆ ಸಾಫ್ಟಾಗಿದೆಯಲ್ಲ, ಇದೇ ಹಾಕ್ಕೊಬೇಕು ಅನಿಸ್ತು. ಕಂಫರ್ಟಬಲ್ ಆಗಿ ಚೆನ್ನಾಗಿದೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಯೋಚನೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಆ್ಯಕ್ಚುಲಿ ಅಲ್ಲಿ ಸಾಯಿಬಾಬಾ ದೇವಸ್ಥಾನ ಹೋಗೋ ಪ್ಲ್ಯಾನ್ ಇದೆ. ಇದು ಯಾವುದೋ ಡ್ರೆಸ್ ತೊಗೊಂಡ್ರಾ? ನಿಮ್ದೇನೋ ಸ್ಟಿಚಿಂಗ್ ಕೊಡಬೇಕಂತ. ಸ್ಟಿಚಿಂಗ್ಗೆ ಸ್ವಲ್ಪ ಆಲ್ಟ್ರೇಷನ್ ಕೊಡಬೇಕಿತ್ತು, ಅದನ್ನು ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ. ಸೊ ಅದು ನಿಯರಬಲ್ ಸಾಯಿಬಾಬಾ ದೇವಸ್ಥಾನ ಇದೆ. ಸೊ ಹಾಗೆ ಆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇನ್ನೇನೋ ಅಂದ್ಕೊಂಡಿದ್ವಿ, ಅದೇನೋ ಆದರೆ ಬೇರೆ ಥರ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕು ಅಷ್ಟೇ. ಓಕೆ, ಇವಾಗ ಮಧ್ಯಾಹ್ನವರೆಗೂ ನಾವು ಏನು ಸ್ನಾನ ಏನು ಪ್ಲ್ಯಾನ್ ಇರಲಿಲ್ಲ. ಆ್ಯಕ್ಚುಲಿ ನಾವು ಊರಿಗೆ ಹೋಗೋಣ ದೇವಸ್ಥಾನಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಅಲ್ಲಿ ಪೂಜೆ ಆಗಲ್ಲ ಇವತ್ತು ಅಂತ ಹೇಳಿದ್ರು. ಪೂಜೆ ಅಲ್ಲ, ಐ ಮೀನ್ ಆ್ಯಕ್ಚುಲಿ ಅಲ್ಲಿ ಪ್ರಸಾದ ತೊಗೊಬೇಕಿತ್ತು. ಸೊ ಅಲ್ಲಿ ಇವತ್ತು ಆಗಲ್ಲ, ಇನ್ನು ಶನಿವಾರನೇ ಮಾಡೋದು ಅಂತಂದರು. ಸೊ ಸಾಟರ್ಡೆ ಹೋಗೋಣ. ಇವಾಗ ಇಲ್ಲೇ ಹೋಗಿ ಬರೋಣ ಅಂತ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡಿದ್ರು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಗೈಸ್. ಬನ್ನಿ ನೆಕ್ಸ್ಟ್ ಎಲ್ಲ ಹೋಗ್ತಾ ಇದೀವಿ, ತೋರಿಸ್ತೀವಿ. ಹಾಗೆ ಫ್ರೆಂಡ್ಸ್, ನಾವು ಬಂದಿದ್ದು ಸಾಯಿಬಾಬಾ ದೇವಸ್ಥಾನಕ್ಕೆ. ಅದು ಎಲ್ಲಿರೋದು ಅಂತ ಹೇಳಿದ್ರೆ ಮೈಸೂರಲ್ಲಿ ನಜರ್ಬಾದ್ ಹತ್ರ ಇರೋ ಸಾಯಿಬಾಬಾ ದೇವಸ್ಥಾನ. ನೋಡಿದ್ದೆ, ಬಟ್ ನಾನು ಒಂದ್ಸಲನೂ ಹೋಗಿರಲಿಲ್ಲ. ಮಧ್ಯಾಹ್ನ ಟೈಮ್ ಯಾವುದೂ ಓಪನ್ ಇರಲ್ಲ ಅಂತ ಅಲ್ಲಿ ಓಪನ್ ಇತ್ತಲ್ಲ, ಅಲ್ಲಿ ಹೋದ್ವಿ. ನೆಕ್ಸ್ಟು ನಾವು ಹೋಗಿದ್ದೆ ಟೈಲರ್ ಶಾಪಿಗೆ. ಅಲ್ಲಿ ನಂದು ಒಂದೆರಡು ಹೊಸ ಡ್ರೆಸ್ಗಳಿತ್ತು, ಅದನ್ನು ನಾನು ಇನ್ನೂ ಆಲ್ಟ್ರೇಷನ್ ಮಾಡಿಸಿರಲಿಲ್ಲ. ಸ್ವಲ್ಪ ಟೈಟ್ ಮಾಡಿಸ್ಬೇಕಿತ್ತು. ಯೂಶ್ವಲಿ ನಾನು ಸ್ವಲ್ಪ ಲೂಸ್ ತೊಗೊಂಡಾಗ ಆಲ್ಟ್ರೇಷನ್ ಮಾಡಿಸ್ತೀನಿ. ಅದಾದಮೇಲೆ ಅದನ್ನು ಮಾಡಿಸ್ಕೊಂಡು ತುಂಬ ಬಿಸಿಲಿತ್ತಲ್ಲ, ಅದಕ್ಕೆ ಜ್ಯೂಸ್ ಏನಾದರೂ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆದರೂ ಇಷ್ಟೊಂದು ಬಿಸಿಲು ಟೆಂಪ್ರೇಚರ್ ಎಷ್ಟು ಜಾಸ್ತಿ ಆಗಿದೆ ಅಂತಂದರೆ ನಾವು ಮಧ್ಯಾಹ್ನ ಟೈಮಲ್ಲಿ ನಾವು ಹೊರಗೆ ಹೋಗೋಕ್ಕೆ ಆಗೋಲ್ಲ. ನಾನಂತೂ ಜಾಸ್ತಿ ಬಿಸಿಲು ಟೈಮಲ್ಲಿ ಹೊರಗೆ ಹೋದರೆ ತುಂಬ ತಲೆನೋವು ಬಂದುಬಿಡುತ್ತೆ. ಬಟ್ ಆದರೂ ಈ ಹೊರಗಡೆ ಕೆಲಸ ಮಾಡೋರು ಎಷ್ಟು ಕಷ್ಟ ಅಲ್ವಾ ಇಷ್ಟು ಬಿಸಿಲಲ್ಲಿ. ಇನ್ನು ನೆಕ್ಸ್ಟ್ ಮಂತಿಂದ ಇನ್ನೂ ಬಿಸಿಲು ಜಾಸ್ತಿ ಆಗಿತ್ತಂತೆ. ನೋಡೋಣ ಯಾವಾಗ ಮಳೆ ಬರುತ್ತೆ, ಯಾವಾಗ ಕೂಲ್ ಆಗುತ್ತೆ ನೋಡೋಣ. ನಾವು ಕರ್ಬೂಜ ಜ್ಯೂಸ್ ಹೇಳಿದ್ವಿ, ಯಾಕಂದರೆ ಅದು ಸ್ವಲ್ಪ ಕೂಲಾಗಿರುತ್ತೆ. ಆ್ಯಂಡ್ ಕರ್ಬೂಜ ಜ್ಯೂಸಲ್ಲಿ ಇನ್ನೊಂದು ಏನು ಸ್ಪೆಷಲ್ ಅಂತಂದರೆ ಅದು ಜ್ಯೂಸ್ ಜಸ್ಟ್ ಹಣ್ಣು ಹಾಗೆ ತಿನ್ನೋಕ್ಕಾಗಲ್ಲ, ಅದೊಂದು ಮೈನಸ್ ಪಾಯಿಂಟ್ ಇದೆ. ಬಟ್ ಜ್ಯೂಸಲ್ಲಿ ಮಾತ್ರ ಸೂಪರ್ ಟೇಸ್ಟ್ ಬರುತ್ತೆ. ಮನೆಯಲ್ಲಿ ಆಮೇಲೆ ಪಾನಕ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ, ಜ್ಯೂಸ್ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ. ಏನೋ ಬಿಸಿಲಲ್ಲಿ ಈ ಥರ ಜ್ಯೂಸ್ ಕುಡಿದ್ರೆ ಏನೋ ಒಂಥರ ಸಮಾಧಾನ. ಹಾಗೆ ಫ್ರೆಂಡ್ಸ್, ನಾವು ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು ನಾವು ರೆಸ್ಟ್ ಮಾಡಿದ್ವಿ ಸಂಜೆವರೆಗೂ. ಅದಾದಮೇಲೆ ನನ್ನ ಬರ್ಡೇ ಅಂತ ನನ್ನ ತಮ್ಮ ಬಂದಮೇಲೆ ಪಪ್ಪ ಮಮ್ಮಿ ಎಲ್ಲರೂ ಬಂದರು. ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ದೀವಿ. ನೆಕ್ಸ್ಟ್ ಏನೇನು ಪ್ಲ್ಯಾನ್ ಆಗುತ್ತೆ ಹಾಗೆ ನೋಡ್ತಾಯಿರಿ ನೀವು. ನನ್ನ ವ್ಲಾಗ್ನ ಲಾಸ್ಟ್ವರೆಗೂ ನೋಡ್ತಾಯಿರಿ. ಹಾಗೆ ಬರುವಾಗ ಕೇಕು ತೊಗೊಂಬಂದಿದ್ದ ನನ್ನ ತಮ್ಮ. ಇವಾಗ ಕೇಕ್ ಕಟ್ಟಿಂಗ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಚಿಂಟುನು ಮಲಗಿದ್ದು, ಇವಾಗ ಚಿಂಟುನ ಎಬ್ಬಿಸ್ಬಿಟ್ಟು ಎಲ್ಲರನ್ನೂ ಕರೀತಾ ಇದ್ದೆ ಬನ್ನಿ ಅಂದ್ಕೊಂಡು. ಸೌಮ್ಯಕ್ಕ ಅವ್ರ ಫ್ಯಾಮಿಲಿ ಮತ್ತು ರಮ್ಯಕ್ಕ ಅವ್ರ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು ಅದೇ ಟೈಮಲ್ಲಿ. ಮದುವೆ ಆದಮೇಲೆ ಮೊದಲನೇ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀನಿ. ಖುಷಿ ಆಗ್ತಾಯಿದೆ. ಅದರಲ್ಲೂ ಇವಾಗ ಎರಡೂ ಫ್ಯಾಮಿಲಿ ಜೊತೆ ನಾನು ಸೆಲೆಬ್ರೇಟ್ ಮಾಡ್ಕೊತಾ ಇರೋದಂತೂ ಇನ್ನೂ ಖುಷಿ ಇದೆ. ಗಂಡನ ಫ್ಯಾಮಿಲಿ, ಅಪ್ಪನ ಮನೆ ಫ್ಯಾಮಿಲಿ, ಇಬ್ಬರು ಫ್ಯಾಮಿಲಿ ಜೊತೆನೂ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಒಂಥರ ಬೆಸ್ಟ್ ಬರ್ಡೇ ಅಂತಲೇ ಅನ್ನಿಸ್ತು ನನಗೆ. ಎಲ್ಲರೂ ಅಷ್ಟೇ, ಎಲ್ಲರೂ ಖುಷಿಯಿಂದ ಬಂದು ಎಲ್ಲರೂ ನನ್ನ ಬರ್ಡೇನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ಹಾಗೆ ನಾನು ವೇರ್ ಮಾಡಿರೋ ಡ್ರೆಸ್ಸು ನಿನ್ನೆ ತೊಗೊಂಡೆ ಅಂತ ಹೇಳಿದ್ನಲ್ಲ, ನಿಮಗೆ ತೋರಿಸಿದ್ದೆ, ನಮ್ಮ ಅಪ್ಪ ಕೊಡಿಸಿದ್ದು ಅಂತ. ಅದನ್ನು ವೇರ್ ಮಾಡಿದ್ದೆ. ಮಾರ್ನಿಂಗ್ ಹೇಳಿದ್ನಲ್ಲ, ಅದು ಬೇರೆ ವೇರ್ ಮಾಡಿದ್ದೆ. ಇವಾಗ ಹೊರಗೆ ಬೇರೆ ಹೋಗ್ತಾಯಿದ್ದೀವಿ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಾವು ಹೊರಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಗೈಸ್. ಆದರೂ ಸ್ವಲ್ಪ ಬೇಗನೆ ಎಲ್ಲನೂ ಮುಗಿಸ್ಬಿಟ್ಟು ಡಿನ್ನರಿಗೆ ಹೊರಗೆ ಪ್ಲ್ಯಾನ್ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಹೆಂಗೆ ಎಷ್ಟೇ ಬೇಗ ಮುಗಿಸಿದ್ರು ಅದಾಗುತ್ತೆ ಲೇಟು. ಎಲ್ಲರ ಮನೇಲೂ ಅಷ್ಟೇ. ಏನೇ ಒಂದು ಮಾಡಬೇಕಂದ್ರೂ ಹಾಗೆ ಅಂದ್ಕೊಂಡಿದ್ದ ಟೈಮಿಗೆ ಆಗೋಲ್ಲ. ಬೇಗ ಹೋಗ್ಬಿಟ್ಟು ಬೇಗ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಏನೋ ಒಂದು 1 ಅವರ್ ಹಾಗೆ ಲೇಟ್ ಆಯಿತು. ಇವಾಗ ನಾನು ಕೇಕ್ ಕಟ್ ಮಾಡ್ತಾಯಿದ್ದೀನಿ. ಈ ಥರ ಮನೇಲಿ ಫಂಕ್ಷನ್ಸ್ ಇದ್ದರೆ ಅಥರ್ವ ಮಕ್ಕಳು ಇರ್ತಾರೆ ನೋಡಿ, ಎಷ್ಟು ಖುಷಿ ಪಡ್ತಾರೆ ಅಂದರೆ
ಕೇಕ್ ನೋಡಿ ಆದರೂ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ರೆ ಸಖತ್ ಖುಷಿ ಪಡ್ತಾರೆ ಅನಿಸುತ್ತೆ. ನಾನು ನಮ್ಮ ಮನೇಲಿ ಮಕ್ಕಳು ಯಾರ್ದು ಇರಲಿಲ್ಲ, ನನ್ನ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಈಗ ಆ ಥರ ಬಂದು ನೋಡ್ತೀನಲ್ಲ, ಸಖತ್ ಕ್ಯೂಟಾಗಿ ಆಡ್ತಾನೆ. ಏನೋ ಒಂಥರ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ರೆ ಅವ್ನ ಬರ್ಡೇನೇ ಸೆಲೆಬ್ರೇಟ್ ಮಾಡ್ತಾಯಿದ್ದೇವೇನೋ ಅನ್ನೋ ಅಷ್ಟು ಖುಷಿ ಪಡ್ತಾನೆ. ಅದೆಲ್ಲ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ಮಕ್ಕಳನ್ನ ನೋಡ್ತಾಯಿದ್ರೆ. ಕೇಕ್ ಕಟ್ಟಿಂಗ್ಗೆ ಮ್ಯಾಚ್ ಬಾಕ್ಸ್ ಹುಡುಕ್ತಾಯಿದ್ರೆ ಅಥರ್ವ ಅವನೇ ಬೇಗ ಕಟ್ ಮಾಡಲಿ ಅಂತ ಅವನೇ ಹೋಗಿ ದೇವ್ರ ಮನೆಗೆ ಹೋಗಿ ಮ್ಯಾಚ್ ಬಾಕ್ಸ್ ತಂದು ನನ್ನ ಕೈಲಿ ಕೊಟ್ಟ. ಎಷ್ಟು ಪ್ಯೂರ್ ಸೋಲ್ ಅಂದರೆ ಮಕ್ಕಳುಗಳು ದೊಡ್ಡವರಾದ್ಮೇಲೆ ಬರುತ್ತೆ, ಬಟ್ ನಾವು ನೋಡ್ತೀವಲ್ಲ, ನಾವು ಆ ಥರ ಪ್ಯೂರ್ ಹಾರ್ಟೆಡ್ ಏಜ್ ಆದಮೇಲೆ ಆ ಥರ ಇರೋಲ್ಲ. ಸೊ ಮಕ್ಕಳಿದ್ದಾಗ ಎಷ್ಟು ಪ್ಯೂರ್ ಹಾರ್ಟೆಡ್ ಅಂತಂದರೆ ಅದನ್ನ ಲೈಫ್ನ ಎಂಜಾಯ್ ಮಾಡಬೇಕು ಅನ್ನೋದು ಇದಕ್ಕೆ ಅನಿಸುತ್ತೆ. ಬಾಯಿ ಕಡೆ ಇನ್ನೊಂದ್ ಸ್ವಲ್ಪ ಹಿಂದೆ ಬಾ. ಎದ್ದಿತ್ಕೋ ಇದನ್ನು ಅಲ್ಲಿಡೋ, ಇದನ್ನ ಚಾಕೋಲ್ ಇಡೋ ಮುಚ್ಚಿದ ಮೇಲೆ. Happy birthday to you. Happy birthday to you. Happy birthday to you. ರಕ್ಷಿತಾ ಶಿವಕುಮಾರ್, ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ನೋಡಿ ಯಾರು ಆ ಥರ ಹೇಳಿದ್ರು, ತುಂಬಾ ಚೆನ್ನಾಗಿರ್ಲಿ ಕಣ್ರು. ಥ್ಯಾಂಕ್ ಯು. ರಕ್ಷಿತಾ ಅಂತ ಹೇಳಿ, ರಕ್ಷಿತಾ ಶಿವಕುಮಾರ್ ಅಂತ ಹೇಳಿ. ನಿಂಗೆ ಪ್ರಶ್ನೆ ಅಯ್ಯೋ ಅಲ್ಲಿ ಥ್ಯಾಂಕ್ ಯು. ಇಲ್ಲಿ ಬಂತು ಎತ್ಕಳಿ ಎತ್ಕಳಿ. ಹೇಳು, ವಿಶ್ ಮಾಡು ಅಥರ್ವ. ತಿಂದ್ಬಿಟ್ಟು ಮಾಡು. ಲೈಟ್ ಕೊಡು ಸೈಡ್ಗೆ. ಮಾಮನೆ ಮಾಡ್ತಾರೆ ಕೊಡಗ ಅವನ್ನ. ಗಿಫ್ಟ್ ರಿವೀಲ್ ಮಾಡ್ತಾ ಇದ್ದಾರೆ. ಗೋಲ್ಡ್ ಗಿಫ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ನಿಮಗೆ. ಹೋಗಿ ಬನ್ನಿ ಬನ್ನಿ. ಹೋಗಿ ಸಾಕು ಬಾರ. ಹಾಗೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಬರ್ಡೇ ಸೆಲೆಬ್ರೇಷನ್ ಎಷ್ಟು ಕ್ಲೀನಾಗಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೋಡಿದ್ರಲ್ಲ ಎಲ್ಲರೂ ಎಷ್ಟು ಖುಷಿಯಾಗಿ ನನಗೆ ವಿಶ್ ಮಾಡಿ ಚೆನ್ನಾಗಿರೋ 100 ವರ್ಷ ಚೆನ್ನಾಗಿರೋ ಅಂತ ಹೇಳಿದ್ರೆ ಅದೊಂದು ಮಾತಿರುತ್ತಲ್ಲ, ಅದೇ ಒಂದು ಖುಷಿಯಾಗುತ್ತೆ. ಹಾಗೆ ಶಿವ ಅವರು ನನಗೆ ಗೋಲ್ಡ್ ಗಿಫ್ಟ್ ಮಾಡಿದ್ರು. ಅನ್ಎಕ್ಸ್ಪೆಕ್ಟೆಡಾಗಿ ನನಗೊಂಥರ ಶಾಕ್ ಆಯಿತು. ಬಟ್ ಆ ಟೈಮಲ್ಲಿ ಎಲ್ಲರೂ ಇದ್ರಲ್ಲ, ನನಗೆ ಏನೂ ರಿಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಅವರು ಸೈಲೆಂಟಾಗಿ ತಗೊಬಂದ್ಕೊಟ್ರು. ಹಾಗೆ ಇಯರಿಂಗ್ಸ್ ಗಿಫ್ಟ್ ಮಾಡಿದ್ದಾರೆ ನನಗೆ. ಖುಷಿ ಆಯಿತು.
ಅಂದರೆ ಈ ಗೋಲ್ಡ್ ಗಿಫ್ಟೇ ಅಂತಲ್ಲ, ಏನೇ ಒಂದು ಸಣ್ಣದು ಕೊಟ್ಟಿದ್ರು, ಏನೇ ಕೊಡದೇ ಇದ್ರೂ ನನ್ನ ಬರ್ಡೇಗೆ ಅವರು ಯಾವತ್ತೂ ಅವರು ಡ್ಯೂಟಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ರಜೆ ಹಾಕ್ತವ್ರಲ್ಲ. ಬರ್ಡೇ ಅಂತ ಹೊರಗೆ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ ಅಂತ ಅಟ್ಲೀಸ್ಟ್ ರಜೆ ಹಾಕಿದ್ರಲ್ಲ ನನಗೆ ಆವಾಗಲೇ ಸಖತ್ ಖುಷಿ ಆಗೋಯ್ತು. ಬಟ್ ಇಯರಿಂಗ್ಸ್ ಎಲ್ಲ ನಂಗೆ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೂ ಇಯರಿಂಗ್ಸ್ ಒಂದು ದೊಡ್ಡ ಗಿಫ್ಟ್ ಅದು. ಗೋಲ್ಡ್ ಇಯರಿಂಗ್ಸ್ ಅಂದರೆ ಸುಮ್ಮನೆ ಅಲ್ಲ. ಖುಷಿಯಾಯಿತು ಅವ್ರು ಕೊಟ್ಟಿದ್ದು. ಹಾಗೆ ಸೌಮ್ಯ ಅಕ್ಕನೂ ನನಗೆ ಒಂದು ಡ್ರೆಸ್ ಗಿಫ್ಟ್ ಮಾಡಿದ್ದಾರೆ. ಅವ್ರು ಕೊಟ್ಟಿರೋ ಗಿಫ್ಟಿಗಿಂತ ಅವರು ಕೊಡೋ ಪ್ರೀತಿ ಇದೆಯಲ್ಲ, ಸೌಮ್ಯಕ್ಕಾಗಲಿ ರಮ್ಯಕ್ಕಾಗಲಿ ಇಬ್ಬರೂ ಅಷ್ಟೇ ನನಗೆ ಸ್ವಂತ ತಂಗಿ ಥರ ಟ್ರೀಟ್ ಮಾಡ್ತಾರೆ. ಅದೇ ಒಂದು ದೊಡ್ಡ ಖುಷಿ. ಗಿಫ್ಟು ಸೆಕೆಂಡ್ರಿ, ಬಟ್ ಅವರು ಬರ್ಡೇಗೆ ಬಂದು ನನಗೆ ಖುಷಿಯಿಂದ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿರೋದು ನನಗೆ ದೊಡ್ಡ ಖುಷಿನೇ. ಹೀಗೆ ಯಾವಾಗಲೂ ಇರೋಷ್ಟು ದಿನವೂ ಹೀಗೆ ಖುಷಿಯಾಗಿರಬೇಕು ಅಂತಲೇ ನನಗೆ ಆಸೆ. ಹೀಗೆ ಇರ್ತೀವಿ ಅಂತಲೇ ನಾನು ಇಷ್ಟಪಡೋದು. ನೆಕ್ಸ್ಟು ಹಾಗೆ ಎಲ್ಲರದು ಕೇಕ್ ಕಟ್ಟಿಂಗ್ ಆಯ್ತಾ ಎಲ್ಲ ನನ್ನ ಬರ್ಡೇ ಎಲ್ಲ ಆಲ್ಮೋಸ್ಟ್ ಮುಗಿತಾ ಬಂತು. ಈಗೇನಿದ್ರು ಹೊರಗೆ ಹೋಗೋ ಪ್ಲ್ಯಾನ್ ಅಷ್ಟೇ. ಟೈಮು ಆಗೋಗಿದೆ. ಹೊರಗೆ ಹೋಗಿ ನಾವು ಡಿನ್ನರ್ ಪ್ಲ್ಯಾನ್ ಮಾಡಿದ್ವಲ್ಲ, ಡಿನ್ನರ್ ಮುಗಿಸ್ಕೊಂಡು ನಾವು ಮನೆಗೆ ವಾಪಸ್ ಬರಬೇಕು. ಹಾಗೆ ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮ ಬಂದಿದ್ದು ಇನ್ನೂ ಖುಷಿಯಾಯಿತು. ಅವರಿಲ್ಲ ಅಂತಂದರೆ ನನ್ನ ಬರ್ಡೇ ಇನ್ಕಂಪ್ಲೀಟ್ ಆಗ್ತಾಯಿತ್ತು. ಬಂದು ಬರ್ಡೇ ಅಟೆಂಡ್ ಮಾಡಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ಹಾಗೆ ರಮ್ಯಾ ಅಕ್ಕನೂ ನನಗೊಂದು ಡ್ರೆಸ್ ಗಿಫ್ಟ್ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಕಟ್ ಮಾಡ್ಬೇಕಷ್ಟೇ, ಏನು ಆಯ್ತೈತಿ. ಆಚೆ ಪಾಪು ಸೂಪರ್ ಆಗಿದೆ. ಅದೇ ಆ ಕಡೆ ಇವಾಗ ಇದು ಆ ಕಡೆ ಇವಾಗ ಹೊರಗಡೆ ಹೋಗ್ತಿದ್ಮೇಲೆ ಚೆನ್ನಾಗಿ ಕಾಣಿಸೋದು. ಯಾರು ತಿನ್ನಲ್ಲ, ಕೇಕ್ ತಿನ್ನೋರು ಕೂಡ ರೆಡಿ ಮಾಡೋದು, ರೆಡಿಗೆ ಹೋಗೋಣ. ಲೇಟ್ ಆಯ್ತದೆ. ಏನಣ್ಣ ಹೋಟ್ಲಲ್ಲ ಏನು ಮಗನೇ ನೀನು? ಇಲ್ಲ, ಫೋಟೋಸ್ ಚೆನ್ನಾಗಿ ಬರೋದು. ಹಾಗೆ ನೋಡ್ತಾ ಇದ್ರಲ್ಲ ಗೈಸ್, ಇವಾಗ ಎಲ್ಲರಿಗೂ ಕೇಕ್ ಕಟ್ ಮಾಡಿ ಕೊಡ್ತಾಯಿದ್ದಾರೆ. ಕೇಕ್ ತಿಂದ್ಕೊಂಡು ಇವಾಗ ಹೋಗಬೇಕು. ಶಿವ ಅವರು ಮತ್ತು ನವೀನಣ್ಣ ಇಬ್ಬರು ಕೇಕ್ ಕಟ್ ಮಾಡ್ತಾಯಿದ್ದಾರೆ. ಕೇಕೆಲ್ಲ ಇವಾಗ ಬಿಸಿಲಿಗೆ ಹೆಂಗಾಗ್ತಾಯಿದೆ ಅಂತಂದರೆ ಒಂದು 5 ಮಿನಿಟ್ಸು ನಾವು ಹೊರಗಡೆ ಇಟ್ಟರು ಫುಲ್ ಮೆಲ್ಟ್ ಆಗ್ತಾಯಿದೆ. ರೆಫ್ರಿಜರೇಟರಲ್ಲೇ ಎಲ್ಲನೂ ಇಡಬೇಕು. ಕೇಕ್ ಅಂತೂ ಫಸ್ಟ್ಲಿ ಹೇಳ್ಬೇಕಂತಂದರೆ ಕೇಕ್ ಅಂತೂ ಸಕ್ಕತ್ತಾಯಿತು. ಏನೋ ಓದಿ ತಿಂಡಿ ಓದಿ ಹೋಗಲಿ ಎದ್ದು. ಹಾಗೆ ಫ್ರೆಂಡ್ಸ್, ನಾವು ಎಲ್ಲ ಮುಗಿಸ್ಕೊಂಡು ಬಂದಿದ್ದು ದೊಣ್ಣೆ ಬಿರಿಯಾನಿಗೆ. ಎಲ್ಲಿ ಸರಸ್ವತಿಪುರಮಲ್ಲಿ ಇದೆಲ್ಲ ದೊಣ್ಣೆ ಬಿರಿಯಾನಿ, ಅಲ್ಲಿಗೆ ಬಂದ್ವಿ. ನಮಗೆ ಸ್ವಲ್ಪ ಮನೆಯಿಂದ ಸ್ವಲ್ಪ ದೂರನೇ ಆಯಿತು. ಬಟ್ ಆ ಟೈಮಲ್ಲಿ ಎಲ್ಲ ಥರ ಫುಡ್ಸ್ ಅವೈಲಬಲ್ ಇರಬೇಕಲ್ಲ, ಸೊ ಅಲ್ಲಿಗೆ ಹುಡ್ಕೊಂಬಂದ್ವಿ. ದೊಣ್ಣೆ ಬಿರಿಯಾನಿ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲ ಟೇಸ್ಟಾಗಿ ಬಿರಿಯಾನಿ ಅಂತೂ ಸೂಪರಾಗಿರುತ್ತೆ ಅಂತ ಗೊತ್ತು. ಅದಕ್ಕೆ ನೋಡೋಣ, ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಅಂತ ಬಂದ್ವಿ. ಸ್ವಲ್ಪ ಲೇಟಾಗಿ ಹೊರಟ್ವಿ. ಒಂದು 8:30 ಮೇಲೆ ಆಗಿತ್ತು ನಾವು ಹೊರಟಿದ್ದಾಗ. ಇವಾಗ ಯಾರ್ಯಾರಿಗೆ ಏನೇನು ಬೇಕು ಎಲ್ಲನೂ ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀವಿ ಊಟ ಬರಲಿ ಅಂತ. ಟೈಮ್ ಆಗಿತ್ತಲ್ಲ, ನಮಗೂ ಹೊಟ್ಟೆ ಹಸ್ವಾಗ್ತಾಯಿತ್ತು.
ಬೇಗ ಬಂದರೆ ಇವಾಗ ನೀಟಾಗಿ ತೃಪ್ತಿಯಿಂದ ಊಟ ಮಾಡಿಕೊಂಡು ಈ ಥರ ಫ್ಯಾಮಿಲಿ ಜೊತೆ ಔಟಿಂಗ್ ಬಂದಿರೋದು ಎಲ್ಲ ಒಟ್ಟಿಗೆ ಫ್ಯಾಮಿಲಿ ಜೊತೆ ಬಂದಿರೋದು ನಾನು ಫಸ್ಟ್ ಅನಿಸುತ್ತೆ. ಮೊದಲು ಮದುವೆಗಿಂತ ಯೂಶ್ವಲಿ ಬರ್ತಾಯಿದ್ವಿ, ಅದಾದಮೇಲೆ ರಮ್ಯಕ್ ಅವ್ರ ಫ್ಯಾಮಿಲಿ, ಸೌಮ್ಯಕ್ ಅವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಮತ್ತು ಅಪ್ಪ ಅಮ್ಮ ನನ್ನ ತಮ್ಮ ಎಲ್ಲರೂ ಒಟ್ಟಿಗೆ ಬಂದಿರೋದು ಇದೇ ಮೊದಲು. ಏನೋ ಒಂಥರ ಖುಷಿ, ಒಟ್ಟಿಗೆ ಈ ಥರ ಊಟ ಮಾಡ್ತಾಯಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಯಾರಿಗೇ ಆದರೂ ಅಷ್ಟೇ ಫ್ಯಾಮಿಲಿ ಜೊತೆ ಹೊರಗೆ ಬರೋದು ಈ ಥರ ಅಪರೂಪಕ್ಕೆ ಯಾವಾಗಾದರೂ ಈ ಥರ ಒಂದು ಪ್ಲ್ಯಾನ್ ಮಾಡಿದ್ರೆ ಅದೊಂಥರ ಬೇರೆ ಥರನೇ ಖುಷಿ ಸಿಗುತ್ತೆ. ನಾವು ಬಿರಿಯಾನಿ ರೋಟಿ ಎಲ್ಲ ಆರ್ಡರ್ ಮಾಡಿಕೊಂಡು ಎಲ್ಲರೂ ಊಟ ಮಾಡ್ಕೊಂಡ್ವಿ. ಬಿರಿಯಾನಿದು ತುಂಬ ಚೆನ್ನಾಗಿತ್ತು. ಹಾಗೆ ಫ್ರೆಂಡ್ಸ್ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಡೋ ಟೈಮ್ ಆಯಿತು. ಹಾಗೆ ಪಪ್ಪನೂ ಮಮ್ಮಿನೂ ನಾಳೆ ಸ್ವಲ್ಪ ಕೆಲಸ ಇದೆ ಅಂತ ಅಲ್ಲಿಂದನೇ ಹೊರಟ್ಬಿಟ್ರು. ಅವರು ಮನೆಯಲ್ಲಿ ಹಾಲ್ಟ್ ಆಗಲಿಲ್ಲ. ನನ್ನ ತಮ್ಮನೂ ಡೈರೆಕ್ಟ್ ಅಲ್ಲಿಂದನೇ ಹೊರಟ್ಬಿಟ್ಟ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಒಂದು ಬರ್ಡೇ ವ್ಲಾಗ್. ಈ ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.